ಚಿಕ್ಕವ್ರೆ, ನಾನು ಹೇಳಿದ್ದು ನಿನಗೆ ಸಂದ ಕೇಳಿಸದೆ ಅಂತ ನನಗೆ ಗೊತ್ತು. ಹೋಗು. ಹಂಗಲ್ಲ ಚಿಕ್ಕವ್ರೆ, ಇದನ್ನ ಯಾವ ಲೆಕ್ಕಕ್ಕೆ ಬರೀಲಿ? ಚಿಕ್ಕವ್ರೆ, ಎಲ್ಲೋ ಹೊಂಟ್ಬಿಟ್ಟೆ. ಕೆಲಸ ಮುಗೀತು, ಹಟ್ಟಿಗೆ ಹೊಂಟಿವ್ನಿ. ಅದೃಷ್ಟವಂತ ಬಿಡಪ್ಪ. ಅದ್ ಸರಿ, ಇವತ್ತು ಕ್ಯಾಶ್ ಎಷ್ಟು ಉಳಿದದೆ? ಖರ್ಚಾಗಿರೋ ಕಳೆದು ಬಂದಿರೋದು ಎಲ್ಲ ಸೇರಿಸಿ ಇನ್ನು 1.5 ಲಕ್ಷ ಕ್ಯಾಶ್ ಅದೆ. ಸರಿ, ಒಂದ್ ಕೆಲಸ ಮಾಡು. ಈಗ ಒಳಗೆ ಹೋಗಿ ಯಾರಿಗೂ ಕಾಣ್ದಂಗೆ ಒಂದು ನ್ಯೂಸ್ ಪೇಪರ್ ಒಳಗೆ 1 ಲಕ್ಷ ಸುತ್ಕೊಂಬಂದು ನನ್ ಕೊಡು. ಚಿಕ್ಕವ್ರೆ, ನಾನು ಹೇಳಿದ್ದು ನಿನಗೆ ಸಂದ ಕೇಳಿಸದೆ ಅಂತ ನನಗೆ ಗೊತ್ತು. ಹೋಗು. ಹಂಗಲ್ಲ ಚಿಕ್ಕವ್ರೆ, ಇದನ್ನ ಯಾವ ಲೆಕ್ಕಕ್ಕೆ ಬರೀಲಿ? ಯಾವ್ದೋ ಒಂದ್ ಸಂಘದ ಹೆಸರು, ಅದ್ರೊಳಗೆ 10 ಜನ ಹೆಂಗಸ್ರ ಹೆಸರು ಬರ್ಕೊಳ್ಳೋದಕ್ಕೆ ನಿಂಗೆ ಏನ್ ದಾಡಿ? ಅದನ್ನೆಲ್ಲ ಒತ್ತರಕ್ಕೆ ನಾನು ಕೊಡ್ತೀನಿ. ಈಗ ನಾನು ಹೇಳ್ದಷ್ಟು ಮಾಡೋಗು. ಹೋಗಿ ಹೋಗಿ ಗೌಡ್ರು ಇವನ್ನ ದೊಡ್ಡ ಮನಸ ಅಂತ ತಿಳ್ಕೊಂಡವ್ರಲ್ಲ, ಇವನು ಅನ್ನ ತಿನ್ನೋ ಮನೆಗೆ ಜಂತಿ ಎಣ್ಸನು. ಲೆಕ್ಕಾಚಾರ ತತ್ತೀನಿ ಚಿಕ್ಕವ್ರೆ. ತಗೊಳ್ಳಿ ಚಿಕ್ಕವ್ರೆ. ಇಲ್ಲಿ ಏನ್ ನಡೀತಾ ಇದೆ? ಈ ವಿಷಯ ಏನಾರು ಹೇಳ್ಬಿಟ್ಟು ನಾನ್ ಯಾಕೆ ನಮ್ಮ ಬಾಯಲ್ಲಿ ಮಣ್ಣು ಹಾಕೊಳ್ಳೋಣ? ಬಾಯ್ ಬಿಟ್ರು ಹೋಗೋದು ನನ್ನ ಕೆಲಸನೇ ಅಲ್ವೇ? ಬದುಕದಾರಿ ಸಂದಾಗ ತಿಳ್ಕೊಂಡಿದ್ಯಾಕನಂತೆ. ಸರಿ ಹೊಂಡು. ಸರಿ. ಲೇ ಸುಭಾಸ, ಅಪ್ಪ ಮಗ ಒಂದಾಗ ಗಂಟ ನಿನಗ್ ದುಡ್ಡಿನ ಸುರಿಮಳೆಯೇ ಚೆನ್ನಾಗಿ ಉಡಾಯಿಸು. ಸುಭಾಷ, ಬಾಯ್ಲಿ. ಯಾಕಣ ಎಣ್ಣೆ ನಾನು ಖಾಲಿ ಆಗಿದ್ದತೆ, ಬರ್ಬೇಕಾದ್ರೆ ತತ್ತೀನಿ ಬಿಡು. ಲೈ, ಮೊದ್ಲು ಅಪ್ಪ ಹೇಳೋ ಕೆಲಸನ ನೆಟ್ಟಗ್ ಮಾಡು. ಅದನ್ ಬಿಟ್ಟು ಬ್ಯಾಡ್ದೇ ಇರೋ ವಿಷಯಕ್ಕೆ ತಲೆ ಹಾಕಕ್ ಹೋಗ್ಬೇಡ. ಹಂಗಲ್ಲಣ್ಣ, ನೀನ್ ಕರ್ದಲ್ಲ ಅದಕ್ಕೆ. ಆ ನಿಂಗ್ ಹೊಸಿ 4 ಬುದ್ಧಿ ಮಾತು ಹೇಳುವ ಅಂತಾನೆ ಕರೆದಿದ್ದು. ನೋಡ್ಲಾ ಸುಭಾಸ, ಅಪ್ಪಯ್ಯ ನಿನ್ ಮ್ಯಾಕೆ ಸ್ಯಾನ ನಂಬಿಕೆ ಮಾಡಿಕೊಂಡವ್ರೆ. ಆ ನಂಬಿಕೆಗೆ ಮೋಸ ಮಾಡ್ದಂಗ್ ನೋಡ್ಕೊ. ಆಮ್ಯಾಕ ಅಪ್ಪಯ್ಯ ಏನಾದ್ರು ಕೆಲಸ ಹೇಳ್ದಾಗ ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಅಂತ ಏನಾದ್ರು ಉಡಾಫೆಯಿಂದ ಮಾತಾಡ್ಬಿಟ್ಗೆ ಹುಷಾರು. ಸರಿ ಅಣ್ಣ, ನೀನ್ ಹೇಳ್ದಂಗೆ ಕೇಳ್ತೀನಿ. ಆಮ್ಯಾಕೆ ಇನ್ನೊಂದ್ ವಿಷಯ, ನಿಂಗೆ ಯಾವ್ದೇ ವಿಷಯದಲ್ಲಿ ಏನೇ ಅರ್ಥ ಆಗ್ಲಿಲ್ಲ ಅಂದ್ರೂ ನನ್ ತಾವ್ ಬಂದ್ ಕೇಳು, ನಾನು ಸಹಾಯ ಮಾಡ್ತೀನಿ. ಅದೇನೇ ಆಗ್ಲಿ ಕಣ್ಲಿ ಸುಭಾಸ, ಈ ಕಿತ ಎಲೆಕ್ಷನ್ಗೆ ಅಪ್ಪಯ್ಯ ಗೆಲ್ಲೇಬೇಕು. ಅರ್ಥ ಆಯ್ತೆ? ಖಂಡಿತವಾಗ್ಲೂ ಕೇಳ್ತೀನಣ್ಣ. ನಂಗೆ ನೀನೇ ಮಾರ್ಗದರ್ಶನ ಮಾಡ್ಬೇಕು ತಾನೆ. ಆಮೇಲೆ ಇನ್ನೊಂದ್ ವಿಚಾರ ಕಳ, ಅಲ್ಲಿ ಇಲ್ಲಿ ಅಲ್ದಾಡಕ್ ಹೋಗ್ಬೇಡ. ಎಲ್ಲ ಸರಿಗದ ಇಲ್ವಾ ಅಂತ ಎಲ್ಲಾ ಬೂತ್ಗಳಿಗೂ ವಿಚಾರಿಸ್ಕೊಂಬ, ಸರಿಯೇ? ಸರಿ ಅಣ್ಣ, ನಂಗೆ ಗೊತ್ತಾಯ್ತು. ನಾನು ನೋಡ್ತೀನಿ. ಸರಿ, ಊಟ್ ಬಾ. ಇವನ್ ಜಾಗಕ್ಕೆ ನಾನ್ ಬಂದ್ಬಿಟ್ಟಿನಿ ಅನ್ನೋ ಹೊಟ್ಟೆ ಊರಿಗೆ ನಂಗೆ ಬುದ್ಧಿ ಹೇಳಕ್ ಬಂದವನೆ. ನೋಡ್ತಾ ಇರೋ, ಇನ್ ಮ್ಯಾಕೆ ನೀನ್ ಅಟ್ಟಿಲ್ ಒಂದ್ ಮೂಲೆಯಲ್ಲಿ ಬಿದ್ದಿರ್ಬೇಕು. ಹಂಗ್ ಮಾಡ್ತೀನಿ.
ಅದ್ಕೆವ ಯಾಕೆ ಹಿಂಗ್ ಕೋಪ ಮಾಡ್ಕೊಂಡು ನಿಂತಿದ್ದೀರಾ? ಅಣ್ಣಯ್ಯ, ಇವನು ಹದ್ಮೀರಿ ಆಡ್ತಾ ಇದ್ದಾನೆ. ನಮ್ ಗೌಡ್ರು ತವ ಮಾತಾಡಿದ್ದು ಒಂಚೂರು ಇಷ್ಟ ಆಗ್ಲಿಲ್ಲ ನಂಗೆ. ಅದ್ಕೆಮ್ಮ ನಾಯಿಗೂ ಒಂದ್ ಕಾಲ ಬರ್ತದೆ ಅಂತ ಕೇಳಿದಿರಿ ಅಲ್ವೇ? ಈಗ ಆ ಕಾಲ ಅವನಿಗೆ ಬಂದದೆ, ಅದಕ್ಕೆ ತಲೆಲೇ ಮೆರಿತಾವನೆ. ಮೇರೆಗ್ ಬಿಟ್ಬಿಟ್ರೆ ಈ ಮನೆ ಮಾನ ಮರ್ಯಾದೆ ಎಲ್ಲ 3 ಕಾಸಿಗೆ ಹರಾಜ್ ಹಾಕ್ಬಿಡ್ತಾನೆ. ಹೌದು ಅದ್ಕೆಮ್ಮ. ಕೈ ಮೀರಿ ಹೋಗೋಕ್ಕಿಂತ ಮುಂಚೆ ಇವನೇನು ಅನ್ನೋದು ಎಲ್ರಿಗೂ ತೋರಿಸ್ಬೇಕು. ತೋರಿಸ್ತೀನಿ. ಥ್ಯಾಂಕ್ಸ್. ತೆಗೆದ್ ನೋಡು. ಇಷ್ಟ ಆಯ್ತು ತಾನೆ? ನೀವ್ ಪ್ರೀತಿಯಿಂದ ತಂದ್ಮೇಲೆ ಇಷ್ಟ ಆಗದೆ ಇರುತ್ತಾ? ಇಷ್ಟಪಟ್ಟವ್ರು ಇಷ್ಟಪಟ್ಟು ತಗೊಂಡ್ ಬಂದ್ ಕೊಟ್ಟಾಗ ಇಷ್ಟ ಆಯ್ತು ಅಂತ ಹೇಳ್ಬಿಟ್ರೆ ಏಟ್ ಖುಷಿ ಆಯ್ತದಲ್ವೇ ನಂದಿನಿ? ಹೌದು. ಏಟ್ ಇಷ್ಟಪಟ್ರೆ ಏನ್ ಬಂತು ನಂದಿನಿ? ಬರೀ ಹೊರಗ್ ಸಿಗೋದು, 4 ಮಾತ್ ಮಾತಾಡೋದು, ಬರೀ ಇದೇ ಆಗೋಯ್ತು. ಏನ್ ಮಾಡೋದು? ಇದ್ ಬಿಟ್ರೆ ಬೇರೆ ಆಪ್ಷನ್ ಇಲ್ವಲ್ಲ. ಮನ್ಸ್ ಮಾಡಿದ್ರೆ ಎಲ್ಲ ಅದೇ. ನೀನ್ ಹೂ ಅಂದ್ರೆ 1-2 ದಿನ ಎಲ್ಲಾನ ಆಚೆ ಹೋಗಿ ಸುತ್ತಾಡ್ಕೊಂಡ್ ಬರ್ಬೋದಪ್ಪ. ಅಯ್ಯೋ, ಹಾಗ್ ಬರ್ಬೇಕು ಅಂದ್ರೆ ಮನೇಲಿ ಹೇಳ್ ಬರ್ಬೇಕಾಗತ್ತೆ. ನೀವ್ ಬೇರೆ ಎಲ್ಲ ಕ್ಲಿಯರ್ ಆಗೋವರ್ಗು ಮನೇಲಿ ವಿಷಯ ಪ್ರಸ್ತಾಪ ಮಾಡ್ಬಾರ್ದು ಅಂತ ಹೇಳಿದೀರಾ. ಹೌದೇ? ಹಂಗಾರೆ ಎಲ್ಲಾರ ರೂಮ್ ಹಾಕ್ಬಿಟ್ರಾಯ್ತು, ಅಲ್ಲೇ ಆರಾಮಾಗಿ ಮಾತಾಡ್ಬೋದಲ್ವೇ? ಸುಭಾಷ್, ಏನ್ ಹೇಳ್ತಿದ್ದೀರಾ? ನಾನ್ ಆತರದ್ ಹುಡ್ಗಿ ಅಲ್ಲ. ನಾನು ಆತರ ಕಂಡ್ ಹುಡ್ಗಿರ್ ಜೊತೆ ಹೋಗೋನಲ್ಲ ನಂದಿನಿ. ನೀನು ನನ್ನವಳು ಅನ್ನೋ ಭರವಸೆಯಿಂದ ಕರೀತಾ ಇದ್ದೀನಿ ಆಟೆಯ. ಏನಾದ್ರೂ ಇರ್ಬೋದು ಸುಭಾಷ್, ಆದ್ರೆ ನಿಜವಾಗ್ಲೂ ನನ್ಗೆ ಆತರದೆಲ್ಲ ಇಷ್ಟ ಆಗಲ್ಲ. ಆಯ್ತು, ಹಂಗಾರೆ ನಿನ್ಗೆ ನನ್ ಮೇಲೆ ನಂಬಿಕೆನೇ ಇಲ್ಲ ಅಲ್ವಾ ನಂದಿನಿ? ನಂಬಿಕೆ ವಿಷಯ ಅಲ್ಲ ಸುಭಾಷ್, ಮದ್ವೆ ಆಗೋವರ್ಗು ಇದೆಲ್ಲ ಸರಿ ಇರಲ್ಲ. ಇವತ್ತಿಗೂನುವೆ ಅವಳ ನೆರಳು ಸೋಕ್ದಂಗೆ ನಾನ್ ಜೀವನ ಮಾಡ್ತಿದ್ದೀನಿ, ಗೊತ್ತಾ ನಂದಿನಿ? ಯಾಕೆ ಹೇಳು? ನಿನ್ ಮ್ಯಾಗೆ ನನ್ಗಿರೋ ಪ್ರೀತಿಯಿಂದ ನಂದಿನಿ. ನಾನ್ ಇಲ್ಲ ಅಂತ ಹೇಳ್ತಾ ಇಲ್ಲ ಸುಭಾಷ್, ಆದ್ರೆ ಮೊದ್ಲು ನೀವು ನಿಮ್ ಸಮಸ್ಯೆಗಳಿಂದ ದೂರ ಆಗಿ ನನ್ನ ಮದ್ವೆ ಮಾಡ್ಕೊಳ್ಳಿ. ಆಮೇಲೆ ನೀವ್ ಎಲ್ಲಿಗ್ ಬೇಕಾದ್ರೂ ಕರೀರಿ, ನಾನ್ ಬರ್ತೀನಿ. ಆದ್ರೆ ಅಲ್ಲಿವರೆಗೂ ಇದ್ರಲ್ಲೇ ನಿನ್ಗೆ ನನ್ ಮೇಲೆ ಒಂಚೂರು ನಂಬಿಕೆ ಇಲ್ಲ ಅಂತ ಅರ್ಥ ಆಯ್ತು ನನ್ಗೆ. ನೀನೇ ನನ್ ಮೇಲೆ ಅನುಮಾನ ಪಟ್ಮೇಲೆ ನಾನ್ ಯಾಕೆ ಬದುಕಿರ್ಬೇಕು ಹೇಳು? ನಾನಿಲ್ಲೇ ಈಗ್ಲೇ ನಿನ್ ಕಣ್ಮುಂದೆನೆ ಸಾಯ್ತೀನಿ, ನೋಡ್ತಾ ಇರೋ. ಸುಭಾಷ್, 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 ನಾನ್ ಯಾವಾಗ ನಂಬಿಕೆ ಇಲ್ಲ ಅಂತ ಹೇಳ್ದೆ? ನನ್ ಮಾತನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನನಗ್ ಅರ್ಥ ಆಯ್ತು ನಂದಿನಿ. ನೀನು ನನ್ನನ್ನು ಅರ್ಥ ಮಾಡ್ಕೊಂಡಿದ್ರೆ, ನನ್ ಮ್ಯಾಗ ಏನಾರ ಪ್ರೀತಿ ಇದ್ರೆ ಇವತ್ತು ಸಂಜೆ ನಾನು 7 ಜಾಗಕ್ಕೆ ನೀನ್ ಬರ್ಬೇಕು. ಇಲ್ಲದೆ ಹೋದ್ರೆ ನನ್ ನೆಣ ಬೀಳ್ತದ ಆಟಯ್ಯ. ಸುಭಾಷ್, 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 ಸುಭಾಷ್. ಎಲೆ ತಗೊಳ್ಳೆ, ಒಳಗಡೆ ಇನ್ನೂ ಹೊಸಿಯವೇ, ತರಿಸ್ಲೆ? ಬ್ಯಾಡ್ ಬಿಡು, ನಮ್ ನಾಗ ಸೋಮವಾರ ಸಂತೆಗೆ ಹೋಗಿಲ್ವಲ್ಲ, ಹಂಗಾಗಿ ಎಲೆ ಖಾಲಿ ಆಗೋಗಿದ್ದು, ಅದಕ್ಕೆ ಕೇಳೋಣ ಅಂತ ಬಂದೆ. ಬೇಸ್ವಾರ ಹೋಯ್ತೀನಿ ತಂದ್ಕೊಡ್ತೀನಿ ಅಂತ ಹೇಳೋನೆ. ಹೌದೇ? ಆಮೇಲೆ ಭಾಗಿ, ಈ ಕಿತ ನಮ್ ಶಿವರಾಮ ಗೆಲ್ಲದ್ರಲ್ಲಿ ಯಾವ ಅನುಮಾನನೂ ಇಲ್ಲ ಕಂಡ್ಬಿಡು. ಈ ಟಿವಿಲಿ ಇಲ್ಸಲದೆಲ್ಲ ಹೇಳ್ಬಿಟ್ಟು ಜನವೆಲ್ಲ ನಂಬ್ಕೊಂಡೇ ಬಿಟ್ಟಿದ್ರು. ಇನ್ನೇನು ಸೋತೆ ಹೋಯ್ತಾನೆ ಅಂತ ಮಾತಾಡ್ಕೋತಾ ಇದ್ರು. ಆದ್ರೆ ಅವನ್ ಸೊಸೆ ಅವನ್ ಪರವಾಗಿ ನಿಂತ್ಲು ನೋಡು, ಕತೆನೆ ಬದ್ಲಾಗೋಯ್ತು. ಎಲ್ ನೋಡು ಅವಳ್ದೇ ಸುದ್ದಿ, ಯಾರ್ ಬಾಯಲ್ಲಿ ಕೇಳೋ ಅವಳ ಹೆಸರೇಯ. ಆವತ್ತು ಅದೇನ ಆ ಸಭೆಗೆ ಹೋಗಿ ಮಾತಾಡ್ದೆ ಹೋಗಿದ್ದಿದ್ರೆ ಶಾನೆ ಕಷ್ಟ ಆಗೋಗದಂತೆ. ದಿಟ ಕಣೆ ಸುಬ್ಬಿ, ಅವತ್ತಂತೂವೆ ನನ್ ಕೈ ಕಾಲೇ ಆಡ್ದಂಗ ಆಗೋಗಿತ್ತು. ಇದೇನಪ್ಪ ನನ್ ಮಗನ್ ಮೇಲೆ ಈಟೊಂದ್ ದೊಡ್ಡ ಅಪಾದನೆ ಒರ್ಸ್ಬಿಟ್ರಲ್ಲ ಅಂತ ಚಿಂತೆ ಆಗೋಗಿತ್ತು. ನೀನ್ ಚಿಂತೆ ಮಾಡಕ್ ಹೋಗ್ಬೇಡ. ನಮ್ ಶಿವರಾಮನ್ ವಿರುದ್ಧವಾಗಿ ಜನಗಳ ಮನ್ಸಲ್ಲಿ ಬಿತ್ತಿದ್ ಇಸಾವ ಅವ್ಳ ಸೊಸೆನೆ ತೆಗ್ದಾಕ್ಬಿಟ್ಲು. ಗಂಡ ಹೆಂಡ್ರು ಇಬ್ರು ಜೊತೆಯಾಗಿ ನಿಂತ್ಕೊಂಡ್ ಪ್ರಚಾರ ಮಾಡಿದ್ಮೇಲಂತೂ ಜನಗಳ ಮನ್ಸಲ್ಲಿ ಇದು ಸಣ್ಣ ಪುಟ್ಟ ಅನುಮಾನನು ದೂರ ಆಗೋಯ್ತು. ನೋಡ್ತಾ ಇರು, ನಿನ್ ಮಗ ಗೆದ್ದೇ ಗೆಲ್ತಾನೆ, ಅವನ್ ಸೊಸೆ ಗೆಲ್ಸ್ಕಂತಾಳೆ.
ಅಯ್ಯೋ ನಾನ್ ಬೇರೆ ಮನೆ ಮುಂದೆ ಅಕ್ಕಿ ಒಣಗಾಕಿದೀನಿ. ಆ ಕೋಳಿಗಳು ಎಲ್ಬಿಟ್ಟವು, ಬತ್ತೀನಿ. ಆಯ್ತವ. ಲೇ ಇವಳೆ, ಹೇಳಿ. ನಾನ್ ಹೇಳಿದ್ರ ಬಗ್ಗೆ ಏನ್ ತೀರ್ಮಾನ ಮಾಡ್ದೆ ನಂದಿನಿ? ನೀವೇನ್ ಆಟ ಆಡ್ತಿದ್ದೀರಾ ಸುಭಾಷ್? ನೋಡ್ ನಂದಿನಿ, ನೀನ್ ಬರ್ಲಿಲ್ಲ ಅಂದ್ರೆ ನನ್ ತೀರ್ಮಾನ ಏನು ಅಂತ ನಿಂಗೆ ಹೇಳಿ ಬಂದಿದ್ದೀನಿ. ಅಂತದ್ರಲ್ಲಿ ಮತ್ತೆ ಪ್ರಶ್ನೆ ಮಾಡ್ತಾ ಇದ್ಯಾ? ಯಾಕೆ ಈ ತರ ಹಠ ಮಾಡ್ತಾ ಇದ್ದೀರಾ? ಸರಿ ಬಿಡು ನಂದಿನಿ, ನಿನ್ ಹಠನೇ ಹೆಚ್ಚು ಅಂದ್ಮ್ಯಾಕೆ ನನ್ ತೀರ್ಮಾನನೂ ಸರಿನೇಯ. ಇನ್ ಸ್ವಲ್ಪ ಹೊತ್ತಿಗೆ ನಾನ್ ಸತ್ತೆ ಅನ್ನೋ ಸುದ್ದಿ ಬರ್ತದೆ, ಕಾಯ್ತಾ ಇರು. ಸುಭಾಷ್ ಪ್ಲೀಸ್. ನಂದಿನಿ, ನಾನ್ ಏನಾದ್ರೆ ನಿನ್ಗೇನು ಬಿಡು. ಬೇಕಾದ್ರೆ ಹೇಳು, ನಿನ್ ಮುಂದೆನೆ ವಿಡಿಯೋ ಕಾಲ್ ಮಾಡಿ ಪ್ರಾಣ ಕಳ್ಕತ್ತೀನಿ. ನಾನ್ ಈಟ್ ಹೇಳಿದ್ರು ನಿನ್ ನಿರ್ಧಾರ ಬದಲಾಗ್ಲಿಲ್ಲ ಅಂದ್ರೆ ನಾನ್ ಸಾಯ್ಲೇಬೇಕು. ಸಾಯ್ತೀನಿ. ಗುಡ್ ಬಾಯ್. ಸುಭಾಷ್ ಒಂದ್ ನಿಮಿಷ. ಇವಾಗೇನು? ನಾನ್ ಬರ್ಬೇಕ್ ತಾನೆ? ಎಲ್ಲಿಗ್ ಬರ್ಬೇಕು ಹೇಳಿ? ನಂದಿನಿ, ದಿಟ್ಟವಾಗ್ಲೂ ಬರೋದಕ್ಕೆ ಒಪ್ಕೊಂಡಿದ್ಯಾ ತಾನೆ? ಹೌದು, ನಿಮ್ಗೋಸ್ಕರ ಒಪ್ಕೊಂಡಿದ್ದೀನಿ. ಎಲ್ಲಿಗ್ ಬರ್ಬೇಕು ಹೇಳಿ? ಅಲ್ಲ, ನೀನ್ ಒಪ್ಪಿ ಬರ್ತಾ ಇದೀಯ ತಾನೆ? ನಂದಿನಿ, ನೀನಂದ್ರೆ ನಂಗ್ ಪ್ರಾಣ. ಒಪ್ಕೊಂಡಿರೋದಕ್ಕೆ ಬರ್ತಿರೋದು ಸುಭಾಷ್. ಇವಾಗ ಎಲ್ಲಿಗ್ ಬರ್ಬೇಕು? ದೊಡ್ಡಿಯಿಂದ ಹನುಮಂತ ನಗರಕ್ಕೆ ಹೋಗೋ ದಾರಿಲಿ ಒಂದ್ ಲಾಡ್ಜ್ ಐತೆ ನೋಡು, ಅಲ್ಲಿಗೆ ಬಂದ್ಬಿಡು. ಸರಿ, ನಾನ್ ನಿಮ್ಗೆ ಅಲ್ಲೇ ಸಿಗ್ತೀನಿ. ಸರಿ, ಹಂಗೆ ಬತ್ತಾ ನಿನ್ ID ಕಾರ್ಡ್ ತಗ ಬಂದ್ಬಿಡು. ಸರಿ. ಯೋಳಿ ಅಜ್ಜಿ. ಹೊಟ್ಟೆಗ್ ತಿಂದ್ಯಾ? ಹಾ ಅಜ್ಜಿ, ಈಗ ತಾನೇ ತಿಂದೆ. ಟಾಂಕು ಕಣೆ. ಟಾಂಕುನಾ? ಹಂಗಂದ್ರೆ ಯೋನಜ್ಜಿ? ನಾನೇನಾರ ನಿಂಗೆ ಸಹಾಯ ಮಾಡ್ದಾಗ ಹೊಗಳ್ದಾಗ ನೀ ನಂಗೆ ಹೇಳ್ತೀಯಲ್ಲ, ಅದು. ಓ ಅಜ್ಜಿ, ಅದು ಟಾಂಕು ಅಲ್ಲ, ಥ್ಯಾಂಕ್ ಯು. ಅದೇ ಕಣಂತೆ ಮಡಕ್ಕ. ಅಜ್ಜಿ, ಅದ್ನ ನನಗೆ ಯಾಕೆ ಹೇಳ್ತಿದ್ದೀರಾ? ನೀ ನನ್ ಮಗನ್ ಪರವಾಗಿ ನಿಂತು ಅವನ್ ಮೇಲ್ ಬಂದ ಆರೋಪನ ಸುಳ್ಳು ಅಂತ ಜನಕ್ಕೆ ಅರ್ಥ ಮಾಡ್ಸಿದೆ ನೋಡು, ಅದಕ್ಕೆ. ಅವ್ರ ಸೊಸೆ ಆಗಿ ಅದ್ ನನ್ ಜವಾಬ್ದಾರಿ ಅಲ್ವೇ ಅಜ್ಜಿ? ನಾನು ನನ್ ಕರ್ತವ್ಯ ಮಾಡಿದ್ದೀನಿ, ಆಟೆಯ. ನೀವ್ಯಾಕೆ ಅದಕ್ ಥ್ಯಾಂಕ್ಸ್ ಹೇಳ್ತಿದ್ದೀರಾ? ಈ ಮನೆ ಬಗ್ಗೆ ಆಗ್ಲಿ, ಈ ಮನೆಯವ್ರ ಬಗ್ಗೆ ಆಗ್ಲಿ ಕೆಟ್ಟ ಹೆಸರು ಬಂದ್ರೆ ಅವ್ರ ಸೊಸೆ ಆಗಿ ಅದ್ನ ನೋಡ್ಕೊಂಡು ನಾನ್ ಹೆಂಗಜ್ಜಿ ಸುಮ್ಕೆ ಇರ್ಲಿ? ಯಾವತ್ತಿದ್ರು ಈ ಅಟ್ಟಿ ಹೆಸರು ಹಾಳಾಗೋದಕ್ಕೆ ನಾನು ಅವಕಾಶ ಮಾಡ್ಕೊಡಕ್ಕಿಲ್ಲ ಅಜ್ಜಿ.